ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳಿಂದ ಸಾಕ್ಷ್ಯದ ಬೇಟೆ ಆರಂಭ ಆಗಿದೆ. ಆರೋಪಿಗಳನ್ನು ಕಸ್ಟಡಿಗೆ ಪಡೆಯದೇ ಇದ್ರೂ ಕೂಡ ತನಿಖೆ ಚುರುಕುಗೊಂಡಿದೆ. ಸ್ಟೇಡಿಯಂಗೆ ಎಂಟ್ರಿ ಆಗುವಂತಹ 3 ರಸ್ತೆಗಳ ಸಿಸಿಟಿವಿ ದೃಶ್ಯಾವಳಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇವಲ ಸ್ಟೇಡಿಯಂ ಹೊರಗಡೆ ಅಷ್ಟೇ ಅಲ್ಲ, ಒಳಗಿನ 120 ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡೋದಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. ನಿಜಕ್ಕೂ ಒಳಗಡೆ ಜನ ಇದ್ರಾ, ಯಾವ ಸಂಖ್ಯೆಯಲ್ಲಿದ್ರು, ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಜನ ಇದ್ರ ಅನ್ನೋದಕ್ಕಿಂತ ಅಧಿಕಾರಿಗಳು ಇದ್ರ ಏನು ಕತೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾರಂತೆ. ಬಿಕಾಸ್ ಜನ ಇದ್ದಿದ್ದು ಭಾಳ ಎವಿಡೆಂಟಾಗಿ ಕಾಣಿಸಿತ್ತು ನಮಗೆ ಸ್ಟೇಡಿಯಂ ಒಳಗಡೆ. ಆಲ್ಮೋಸ್ಟ್ ಒಂದು 35ರಿಂದ 40 ಸಾವಿರಕ್ಕೂ ಹೆಚ್ಚು ಜನ ಒಳಗಡೆ ಇದ್ದಿದ್ದು, ಜಾಮ್ ಪ್ಯಾಕ್ಟ್ ಆಗಿದ್ದು, ಸ್ಟೇಡಿಯಂನ ಕೆಪಾಸಿಟಿಗಿಂತ ಹೆಚ್ಚು ಜನ ಇದ್ದಿದ್ದು ಗೊತ್ತೇ ಇದೆ. ಸೊ ಅದು ವಿಜುವಲ್ಸ್ ಕೂಡ ಸಾಕ್ಷಿ ಇರೋದ್ರಿಂದ ಅಧಿಕಾರಿಗಳು, ಸಿಐಡಿ ಅಧಿಕಾರಿಗಳು ಏನು ತಿಳ್ಕೊಳ್ಬೇಕು ಅಂದರೆ, ಒಂದು ಸಿಬ್ಬಂದಿಗಳಿದ್ರೆ ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ ಯಾವ ಸಂಖ್ಯೆಯಲ್ಲಿದ್ದರು, ಪೊಲೀಸ್ನವ್ರದ್ದು ಪಾತ್ರ ಏನಿತ್ತು ಇಲ್ಲಿ, ಮತ್ತು ಖಾಸಗಿಯಾಗಿ ನಾವು ಬೌನ್ಸರ್ಸ್ಗಳನ್ನು ಕರೆಸ್ಕೊಂಡಿದ್ವಿ ಅಂತ KSCA ಹೇಳ್ತಾ ಇದೆಯಲ್ಲ, ಅದೆಲ್ಲ ನಿಜಾನ, ಯಾವ ಟೈಮಿಂದ ಪರಿಸ್ಥಿತಿ ಕೈಮೀರ್ತಾ ಹೋಯಿತು, ಇದೆಲ್ಲವನ್ನು ಕೂಡ ತನಿಖೆ ಮಾಡೋದಕ್ಕೆ CCTV ಭಾಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇನ್ಫ್ಯಾಕ್ಟ್ ಸ್ಪಾಟ್ ವಿಸಿಟ್ ಮಾಡಿದಂತಹ ಸಿಐಡಿ ಅಧಿಕಾರಿಗಳು ಮೊದಲು ಕೇಳಿದೆ, ನಮಗೊಂದು ಸಪರೇಟ್ ರೂಮ್ ಬೇಕು ಅಂತ KSCA ಅಧಿಕಾರಿಗಳ ಹತ್ರ. ಯಾಕಂದರೆ ಅಷ್ಟೊಂದು CCTV ವಿಜುವಲ್ಸನ್ನು ನೋಡಬೇಕಿತ್ತು, ಗಂಟೆ CCTV ವಿಜುವಲ್ಸನ್ನು ನೋಡಬೇಕಿತ್ತು.